ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಪೂಜೆನ ಮಾಡಿದೆ ಅನ್ನೋ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಪೂಜೆಗೆ 2 ದಿನ ಅಷ್ಟೇನೆ ನನಗೆ ಕ್ಲೀನಿಂಗು ಹಾಗೇನೆ ಎಲ್ಲ ಐಟಮ್ನ ತರಲಿಕ್ಕೆ ನನಗೆ ಟೈಮ್ ಸಿಕ್ಕಿದ್ದು. ಅದಕ್ಕೋಸ್ಕರ ತುಂಬಾನೇ ಸಿಂಪಲ್ ಆಗಿ ಮಾಡಿದೆ. ವರಮಹಾಲಕ್ಷ್ಮಿ ಪೂಜೆಗೆ 6ರಿಂದ 7 ಗಂಟೆ ಅಂದ್ರೆ ಬೆಳಗ್ಗೆ ಟೈಮು 6ರಿಂದ 7 ಗಂಟೆ ತುಂಬಾನೇ ಒಳ್ಳೆ ಟೈಮ್ ಆಗಿತ್ತು. ಬಟ್ ನನ್ಗೆ ಅವಾಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ 12/7ರಿಂದ 2/18 ವೃಶ್ಚಿಕ ಲಗ್ನ ಒಂದು ಸೂಕ್ತವಾದಂತ ಸಮಯ ಆಗಿತ್ತು. ಅವಾಗ ನಾನು ಲಕ್ಷ್ಮಿಯ ಕಳಶದ ಪ್ರತಿಷ್ಠಾಪನೆಯನ್ನ ಮಾಡಿದೆ. ಮೊದಲು ನಾನು ಫ್ರೆಶ್ ಆಗಿರುವಂತಹ ನೀರನ್ನ ಬಿಂದಿಗೆಗೆ ತುಂಬಿಸ್ಕೊಂಡು ಅಲ್ಲಿಗೆ 5 ಮಾವಿನ ಎಲೆಗಳನ್ನ ಇಟ್ಟು ಒಳಭಾಗಕ್ಕೆ 5 ವಿಳ್ಯದೆಲೆಗಳನ್ನ ಇಟ್ಟು ಒಂದು ಅಡಿಕೆ ಚೂರನ್ನು ಕೂಡ ಹಾಕೋಬೇಕಾಗುತ್ತೆ. ಅಡಿಕೆನ ಹಾಕಿ ಒಂದು ಕಾಯನ್ನ ಹಾಕಿ ನೆಕ್ಸ್ಟ್ ಲಾವಂಚದ ಬೇರು ಹಾಗೇನೆ ಅರಿಶಿನ ಕುಂಕುಮ 6 ಕವಡೆಗಳು 6 ಗುಲ್ಗಂಜಿ ಹಾಗೇನೆ 6 ಕಮಲದ ಬೀಜಗಳು ಜೊತೆಗೆ ಡ್ರೈ ಫ್ರೂಟ್ಸ್ ಇಷ್ಟನ್ನು ಕೂಡ ಹಾಕಿ ನೆಕ್ಸ್ಟ್ ಅದಕ್ಕೆ ತೆಂಗಿನಕಾಯಿನೂ ಕೂಡ ಆ ಒಂದು ಕಳಶದ ಬಿಂದಿಗೆಗೆ ಇಟ್ಟು ಆ ಒಂದು ತೆಂಗಿನಕಾಯಿಗೆ ಲಕ್ಷ್ಮಿಯ ಮುಖಸಿರಿಯನ್ನು ಕಟ್ಟಿ ಪೂಜೆಯನ್ನ ಮಾಡಿದೆ. ಪ್ರತಿ ವರ್ಷ ನಾನು ತುಳಸಿ ಕಟ್ಟೆ ಹತ್ರ ಗಂಗೆನ ಪೂಜೆ ಮಾಡಿ ಒಳಗಡೆ ತಂದು ಪೂಜೆನ ಮಾಡ್ತಿದ್ದೆ. ಬಟ್ ಈ ವರ್ಷ ನಂಗೆ ಟೈಮ್ ಆಗ್ಲಿಲ್ಲ. ಯೂಟ್ಯೂಬ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದಾಯ್ತು. ಹಾಗೇನೆ ಸ್ಯಾರಿ ಡ್ರಾಪಿಂಗ್ ಸರ್ವಿಸ್ ಕೂಡ ನಾನು ಒಪ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ನನಗೆ 2 ದಿನ ಟೈಮ್ ಸಿಕ್ಕಿದ್ದು ಕ್ಲೀನಿಂಗ್ ಮಾಡೋದಿಕ್ಕೆ ಹಾಗೇನೆ ಐಟಮ್ ಎಲ್ಲ ಪರ್ಚೇಸ್ ಮಾಡೋದಿಕ್ಕೆ ಜಸ್ಟ್ 2 ಡೇಸ್ ಮಾತ್ರ ಸಿಕ್ಕಿದ್ದು. ಅದಕ್ಕೋಸ್ಕರ ಸಿಂಪಲ್ ಆಗಿ ಮಾಡ್ಬೇಕಾಯ್ತು. ನೋಡಿ, ಇವಾಗ ಲಕ್ಷ್ಮಿಯ ಕಳಶಕ್ಕೆ ನಾನಿಲ್ಲಿ ತೆಂಗಿನಕಾಯಿನ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಇಟ್ಟು ಲಕ್ಷ್ಮಿಯ ಮುಖಸಿರಿಯನ್ನು ಕೂಡ ಕಟ್ಟಿ ನಾವು ಭಕ್ತಿ ಮತ್ತೆ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ನಾವು ಯಾವ ಅಲಂಕಾರ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ ಫ್ರೆಂಡ್ಸ್. ಗಂಗೆನ ಮೇಲ್ಭಾಗದಲ್ಲ ಬಿಂದಿಗೆ ಇರುತ್ತಲ್ಲ, ಆ ಬಿಂದಿಗೆನ ಯಾವ ರೀತಿ ಎಷ್ಟು ಶ್ರದ್ಧೆ ನಿಷ್ಠೆಯಿಂದ ಪೂಜೆ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಮುಖಪದ್ಮವನ್ನು ಕೂಡ ಈ ರೀತಿ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ಟಿದ್ದಾದ್ಮೇಲೆ ಮೊದಲಿಗೆ ನಾನು ಗಣಪತಿ ಪೂಜೆಯನ್ನ ಮಾಡಿ ನೆಕ್ಸ್ಟ್ ಚಿಕ್ಕದೊಂದು ನಮ್ಮ ಮನೆಯಲ್ಲಿ ಲಕ್ಷ್ಮಿ ವಿಗ್ರಹ ಇದೆ ಫ್ರೆಂಡ್ಸ್. ಅದನ್ನ ಒಂದು ಚಿಕ್ಕ ಪ್ಲೇಟ್ ಅಲ್ಲಿ ಇಟ್ಕೊಂಡು ಅದಕ್ಕೆ ನಾನು ಅಭಿಷೇಕಗಳನ್ನ ಮಾಡ್ತೀನಿ. ನೀರು ಹಾಗೇನೆ ಹಾಲು ಒಂದು ಪಂಚಾಮೃತದ ಅಭಿಷೇಕವನ್ನ ಮಾಡಿ ನೆಕ್ಸ್ಟ್ ನಾನು ದೇವಿಯನ್ನ ಪೂಜೆ ಮಾಡ್ತೀನಿ. ಇದೇ ರೀತಿ ನಾನು ಪ್ರತಿ ವರ್ಷ ಕೂಡ ಮಾಡೋದು. ಪ್ರತಿಯೊಬ್ಬ ಹೆಣ್ಮಗ್ಳಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಅಂದ್ರೆ ತುಂಬಾನೇ ಖುಷಿ ಅಲ್ವಾ. ನನಗಂತೂ ಲಕ್ಷ್ಮಿಗೆ ಎಷ್ಟು ಅಲಂಕಾರ ಮಾಡಿದ್ರು ಕೂಡ ಕಡಿಮೆ ಅಂತಾನೆ ಅನ್ನಿಸ್ತಾ ಇತ್ತು. ಇನ್ನು ಮತ್ತಷ್ಟು ಅಲಂಕಾರ ಮಾಡ್ಬೇಕು ಅಂತಾನೆ ಅನ್ನಿಸ್ತಾ ಇತ್ತು. ಸಿಂಪಲ್ ಆಗೇನೆ ಮಾಡಿದ್ರು ಕೂಡ ವರಮಹಾಲಕ್ಷ್ಮಿ ಎಷ್ಟು ಅಂದವಾಗಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು. ತುಂಬಾ ಭಕ್ತಿಯಿಂದ ಮಾಡಿದೆ ಅನ್ನೋದಷ್ಟೇ ನನಗೆ ತುಂಬಾ ತೃಪ್ತಿ ಕೊಡ್ತು. ಬೆಳಿಗ್ಗೆನೆ ಮಾಡಿದ್ರೆ ತುಂಬಾ ಗಡಿಬಿಡಿನಲ್ಲಿ ಮಾಡ್ಬೇಕಾಗಿತ್ತು. ಬಟ್ ನಾನು ಇಲ್ಲಿ 12 ಗಂಟೆಯಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ತುಂಬಾ ನೀಟಾಗಿ ನಿಧಾನವಾಗಿ ನಾನು ಪೂಜೆಯನ್ನ ಮಾಡಿದೆ. ನೋಡಿ, ಇವಾಗ ಲಕ್ಷ್ಮಿಯ ಕಳಶಕ್ಕೆ ನಾನು ಫ್ರೆಶ್ ಆಗಿರುವಂತಹ ಹಾರ ಕೂಡ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಸೇವಂತಿಗೆ ಹಾರವನ್ನ ಹಾಕೊಳ್ತಾ ಇದ್ದೀನಿ. ಆದಷ್ಟು ಕೂಡ ಫ್ರೆಶ್ ಆಗಿರುವಂತಹ ಹಾರ ಹೂಗಳಿಂದ ದೇವಿಯನ್ನ ಅಲಂಕರಿಸಿ ಪೂಜಿಸಿದ್ರೆ ಒಳ್ಳೇದು. ನೆಕ್ಸ್ಟ್ ನಾನಿಲ್ಲಿ ದೇವಿಯ ಕಳಶಕ್ಕೆ ಪೂಜೆನ ಮಾಡ್ತಾ ಇದ್ದೀನಿ. ಹೂವಿಂದ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ ನೆಕ್ಸ್ಟ್ ಕುಂಕುಮನ ಹಚ್ಚಿ ಹಣೆಗೆ ಕುಂಕುಮನ ಹಚ್ಚಿ ಸೈಡಿಗೆ 2 ಸೈಡ್ಗೂ ಕೂಡ ಅರ್ಶನ ಹಚ್ಚಿ ಈ ರೀತಿ ಪೂಜೆನ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ನಾನು ಗಂಧದ ಕಡ್ಡಿ ಕರ್ಪೂರ ಅಕ್ಷತೆ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಆರ್ತಿನ ಬೆಳಗಿ ಆರ್ತಿ ನೀರನ್ನ ದೇವಿಯ ಹಣೆಗೆ ಇಟ್ಟು ನಾನು ಪೂಜೆಯನ್ನ ಮುಗಿಸ್ತೀನಿ. ಇದೇ ರೀತಿ ಫ್ರೆಂಡ್ಸ್ ನಾನು 3 ಪೂಜೆಯನ್ನ ಮಾಡಿ ಆಮೇಲೆ ಲಕ್ಷ್ಮಿಯ ಕಳಶವನ್ನ ಕದಲಿಸೋದು. ಇವಾಗ ಮೊದಲನೇ ಪೂಜೆ ಆಗ್ತಾ ಇದೆ ಅಲ್ವಾ, ಮತ್ತೆ ರಾತ್ರಿ ಒಂದು ಪೂಜೆನ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ಬೆಳಗ್ಗೆ ಕದಲಿಸೋದಕ್ಕಿಂತ ಮುಂಚೆ ಮತ್ತೆ ಒಂದ್ಸಲ ಸ್ನಾನ ಮಾಡಿ ಪೂಜೆ ಮಾಡಿ ಆರ್ತಿನ ಬೆಳಗಿ ಲಕ್ಷ್ಮಿಯ ಕಳಶವನ್ನ ಕದಲಿಸಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ನಾವು ಕುಂಕುಮಕ್ಕೆ ಕರೆದಿದ್ವಿ ಅಲ್ವಾ, ಬಂದವ್ರಿಗೆಲ್ರಿಗೂ ಕೂಡ ಸ್ವಲ್ಪ ಪ್ರಸಾದವನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿದ್ವಿ. ಎಲ್ರು ಕೂಡ ಪ್ರಸಾದವನ್ನ ಸ್ವೀಕರಿಸಿದ್ರು. ಹಾಗೇನೆ ದೇವರ ಎಡೆಗೆ ಪುಳಿಯೋಗರೆ ಹಾಗೇನೆ ಮೊಸರನ್ನ ಮಾಡಿದ್ದೆ. ಬಟ್ ಬಂದವ್ರೆಲ್ರಿಗೂ ಪುಳಿಯೋಗರೆ ಅಂದ್ರೆ ಅಷ್ಟಕ್ಕಷ್ಟೇ ತಿನ್ನೋದು. ಅದಕ್ಕೋಸ್ಕರ ಪಲಾವು, ಮೊಸರು ಬಜ್ಜಿ ಮತ್ತೆ ಕೇಸರಿ ಬಾತು ಮತ್ತೆ ಹೆಸರು ಕಾಳು ಉಸ್ಲಿನ ನಾವು ಹಾಕೊಟ್ವಿ. ಎಲ್ರು ಕೂಡ ತುಂಬಾ ತೃಪ್ತಿಯಿಂದನೇ ತಿಂದ್ರು. ಅದಕ್ಕೋಸ್ಕರ ತುಂಬಾನೇ ಸಂತೋಷ ಆಯ್ತು ನಮಗೂ ಕೂಡ. ಈ ರೀತಿ ತುಂಬಾನೇ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ. ಮತ್ತೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ದೇವಿ ವರಮಹಾಲಕ್ಷ್ಮಿ ಎಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಂಡಿದ್ದೀನಿ. ಹಾಗೇನೆ ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಟಚ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಸ್ ಎಲ್ಲವೂ ಕೂಡ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.